युनदि श्यामलसंज्ञरोहिणि घनपपर्जन्यानिरुद्धनवनिते ब्रह्माण्डाभिमानि विराटदेवियರ ನೆನೆವೆ ನಾನಲವಿಂದ ದೇವಾನನ ಮಹಿಳೆ ಸ್ವಾಹಾಖ್ಯರ ಲೋಚನೆ ಕೊಡಲಿ ನಿರ್ವಿಘ್ನದಿಂ ಭಗವದ್ಗುಣಗಳಲ್ಲಿ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 38. ದ್ಯುನದಿ ಶ್ಯಾಮಲ ಸಂಜ್ಞರೋಹಿಣಿ ಘನಪಪರ್ಜನ್ಯಾನಿರುದ್ಧನ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 20ನೆಯ ಕಕ್ಷಾಪನ್ನರಾದ ದ್ಯುನದಿ ಮೊದಲಾದವರನ್ನು, ಹಾಗೆಯೇ 21ನೆಯ ಕಕ್ಷದ ಅಗ್ನಿಪತ್ನಿ ಸ್ವಾಹಾದೇವಿಯ ಪರ್ಯಂತ ಸ್ತುತಿ ಮಾಡಿರುತ್ತಾರೆ. ದ್ಯುನದಿ ಬಲಿವಂಚಕನಾದ ಭಗವಂತನು ವಾಮನಾವತಾರಿಯಾಗಿ ಯಜ್ಞಶಾಲೆಗೆ ಆಗಮಿಸಿ ತ್ರಿವಿಕ್ರಮನಾಗಿ ಬೆಳೆದು ನಿಂತು, ಆಗ ಬಟುವಿನ ಎಡಗಾಲಿನಿಂದ ಬೆರಳಿನ ತುದಿಯಿಂದ ಬ್ರಹ್ಮಾಂಡ ಕರ್ಪರ ಸೀಳಿ ಇದರಿಂದ ಗಂಗಾವತರಣವಾಯಿತು. ಸುರಲೋಕದಲ್ಲಿ ಹರಿದ ಗಂಗೆಗೆ ಅಮರ ತರಂಗಿಣಿ ದ್ಯುನದಿ ಎಂಬ ಹೆಸರು. ಶ್ಯಾಮಲ ಯಮಧರ್ಮನ ಪತ್ನಿ ಶ್ಯಾಮಲಾದೇವಿ 20ನೆಯ ಕಕ್ಷ. ಸೂರ್ಯನ ಪತ್ನಿ ವಿಶ್ವಕರ್ಮನ ತೃಷ್ಟನ ಪುತ್ರಿ. ಇವಳಿಂದ ಸೂರ್ಯನು ಯಮಧರ್ಮನನ್ನು ಪಡೆದವನು. 20ನೆಯ ಕಕ್ಷ. ರೋಹಿಣಿ ಚಂದ್ರನ ಪ್ರೀತಿಯ ಮಡದಿ. 27 ನಕ್ಷತ್ರಗಳಲ್ಲಿ ನಕ್ಷತ್ರಾಭಿಮಾನಿ ದೇವತೆ. 20ನೆಯ ಕಕ್ಷ. ಘನಪ ಪರ್ಜನ್ಯ ಅಂದರೆ ಸಾಂದ್ರವಾದ ಮೇಘಗಳು. ಘನಪ ಎಂದರೆ ಮೇಘಾಭಿಮಾನಿಯಾದ ಪರ್ಜನ್ಯ ನಾಮಕ ಸೂರ್ಯ. ಇಂದ್ರನ ಆಜ್ಞೆಯಂತೆ ಭೂಮಿಗೆ ಮೇಘದ್ವಾರ ಮಳೆಯನ್ನು ಸುರಿಸುವ ದೇವತೆ. 20ನೆಯ ಕಕ್ಷ. ಅನಿರುದ್ಧನ ವನಿತೆ. ಮನ್ಮಥನ ಪುತ್ರನು ಅನಿರುದ್ಧನು. ಅನಿರುದ್ಧನ ಮಡದಿ ವಿರಾಟದೇವಿ. ಈಕೆ ಬ್ರಹ್ಮಾಂಡಕ್ಕೆ ಅಭಿಮಾನಿ. ಈ ದೇವತೆ 20ನೆಯ ಕಕ್ಷ. ಹೀಗೆ 20ನೆಯ ಕಕ್ಷಾಪನ್ನರಾದ ಗಂಗಾದೇವಿ, ಶ್ಯಾಮಲ, ಸಂಜ್ಞಾ, ರೋಹಿಣಿ, ಪರ್ಜನ್ಯ ಮತ್ತು ವಿರಾಟ್ ದೇವಿ ಇವರುಗಳನ್ನು ದಾಸರು ಅತ್ಯಂತ ಭಕ್ತಿಯಿಂದ ನಲವಿಂದ ಸ್ಮರಿಸುತ್ತಾರೆ. ದೇವಾನನ ಮಹಿಳೆ. ಯಜ್ಞಯಾಗಾದಿಗಳಲ್ಲಿ ಹವಿಸ್ಸನ್ನು ಆಯಾಯ ದೇವತೆಗಳಿಗೆ ಒಯ್ದು ಮುಟ್ಟಿಸುವ ಅಗ್ನಿಗೆ ದೇವಮುಖ ಎಂದು ಹೆಸರು. ದೇವತೆಗಳ ಆನನ ಅಂದರೆ ಮುಖ ಅಗ್ನಿದೇವರು. ಆನನ ದೇವಾನನ ಮಹಿಳೆ ಎಂದರೆ ಅಗ್ನಿಪುರುಷನ ಪತ್ನಿ ಸ್ವಾಹಾದೇವಿ, ಸ್ವಾಹಾಖ್ಯರು. ಅಗ್ನಿಪತ್ನಿಯಾದ ಸ್ವಾಹ ಎಂಬ ಹೆಸರಿನ ದೇವತೆ 21ನೆಯ ಕಕ್ಷ. ಈ ದೇವತಾಗಣದವರು ವರ್ಗದವರು ಭಗವದ್ಗುಣಗಳ ಉಪಾಸನೆಗೆ ಯಾವ ವಿಧವಾದ ವಿಘ್ನಗಳೂ ಬಾರದಂತೆ ನಮಗೆ ಅನುಗ್ರಹಿಸಲಿ. ಭಗವದ್ ವಿಷಯಕವಾದ ಧ್ಯಾನರೂಪವಾದ ಆಲೋಚನೆ, ಉಪಾಸನಾ ಕ್ರಮ ನಮಗೆಲ್ಲ ನೀಡಲಿ ಎಂದು ಪ್ರಾರ್ಥಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣ ಅರ್ಪಣಮಸ್ತು.